ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೈಡ್ ಓಪನ್ ಕುರ್ತಿ ಮಾರ್ಕಿಂಗ್ ಮಾಡಿ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ, ಈ ವಿಡಿಯೋನ ಸ್ಕಿಪ್ ಮಾಡ್ದಿರಂಗೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಇವತ್ತು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಅದೇನಪ್ಪ ಅಂದರೆ ಸೈಡ್ ಓಪನ್ ಕುರ್ತಾ ಟಾಪ್ ಬಗ್ಗೆ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಫ್ಯಾಬ್ರಿಕ್ನ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಲೆಂತ್ ವೈಸ್ ತೊಗೊಂಡು ಅದನ್ನು 4 ಫೋಲ್ಡಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಪೀಸು ವಿತೌಟ್ ಲೈನಿಂಗ್ ಪೀಸು, ಲೈನಿಂಗ್ ಆಗ್ತಾ ಇಲ್ಲ. ಯಾಕೆಂದರೆ ಫ್ಯಾಬ್ರಿಕ್ ಸ್ವಲ್ಪ ಮಂದ ಇದೆ, ಗಟ್ಟಿ ಇದೆ, ಅದಕ್ಕೋಸ್ಕರ ಲೈನಿಂಗ್ ಬೇಡ ಅಂತ ವಿತೌಟ್ ಲೈನಿಂಗ್ ಹಾಕ್ತಾಯಿದ್ದೀನಿ. ಓಲ್ಡ್ ಟಾಪ್ನ ಹೇಗೆ ಮೆಜರ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ನಾನು ಅದನ್ನು ರೈಟಿಂಗಲ್ಲಿ ಬರೆದಿಟ್ಕೋತಾ ಇದ್ದೀನಿ. ಸಿಂಗಲ್ ಭುಜ 3, ಎದೆ ಸುತ್ತಳತೆ ಕೆಳಗಡೆ ಈ ಕಂಕಳಿಂದ ಈ ಕಡೆ ಕಂಕಳವರೆಗೂ ಮೆಜರ್ ಮಾಡ್ಕೋಬೇಕು. ಕಂಕಳಿಂದ ಸೈಡ್ ಓಪನ್ವರೆಗೆ ಮೆಜರ್ ಮಾಡ್ಕೋಬೇಕು, ಅದನ್ನು ಬರೆದು ಇಟ್ಕೋಬೇಕು. ಈ ಕಡೆ ಸೈಡ್ ಓಪನ್ನಿಂದ ಈ ಕಡೆ ಸೈಡ್ ಓಪನ್ ಅಂದರೆ ಹೊಟ್ಟೆ ಸುತ್ತಳತೆ ಬರುತ್ತೆ, ಅದನ್ನು ಸಹ ಬರೆದು ಇಟ್ಕೋಬೇಕು. ಆನಂತರ ಕೆಳಗಡೆ ಬಾಟಮ್ ಅಗಲ ಅದನ್ನು ಸಹ ಬರೆದು ಇಟ್ಕೋಬೇಕು. ನೋಡಿ, ಸ್ಕೇಲು ಅಡ್ಡ ಇಟ್ಕೊಂಡು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಬರ್ಕೋಬೇಕು. ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಬರ್ಕೋಬೇಕು. ಲೆಂತ್, ಟಾಪ್ ಲೆಂತ್ ಇದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಬರ್ಕೋಬೇಕು. ನೋಡಿ, ಬಟ್ಟೆ ಫೋಲ್ಡ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಲೆಂತ್ ವೈಸ್ ತೊಗೋತಾ ಇದ್ದೀನಿ. ಲೆಂತ್ ಎಷ್ಟಪ್ಪ ಅಂದರೆ 38.5 ಪ್ಲಸ್ ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. 1.5 ಇಂಚ್ ಆ್ಯಡ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಆನಂತರ ಅದನ್ನ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪೀಸ್ನ ಎತ್ತಿಟ್ಕೊಳ್ಳಿ. ½ ಇಂಚು ಶೋಲ್ಡರ್ ಅಟ್ಯಾಚಿಂಗ್ಗೆ ಅಂತ ಹೇಳ್ಬಿಟ್ಟು ಫಸ್ಟೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ½ ಇಂಚ್ ಮಾರ್ಕ್ ಮಾಡಿರೋದನ್ನ ಲೈನ್ ಮಾಡ್ಕೊಳ್ಳಿ. ಕಂಕುಳಿನ ಉದ್ದ 6 ಸೆಂಟಿಮೀಟರು. ಹಾಫ್ ಲೈನ್ ಹಾಕಿದ್ದೀನಲ್ಲ, ಅಲ್ಲಿ ಇಟ್ಕೊಬೇಡಿ, ಅದ್ರ ಮೇಲಿಂದನೇ ಇಟ್ಕೊಳ್ಳಿ. ಮತ್ತು ಅದನ್ನು ಎದೆ ಸುತ್ತಳತೆ ಮಾರ್ಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ 15.5 ಇತ್ತು, ಅದರಲ್ಲಿ ಅರ್ಧ 7.75, 1.5 ಇಂಚು ಎಕ್ಸ್ಟ್ರಾ. ಶೋಲ್ಡರ್ 11.5 ಇತ್ತು, ಡಿವೈಡೆಡ್ ಬೈ 2, 5.75 ತೊಗೊಂಡಿದ್ದೀನಿ. ½ ಇಂಚು ಎಕ್ಸ್ಟ್ರಾ, 3 ಇಂಚು ಭುಜ ಮತ್ತು ½ ಇಂಚು ಸ್ಟಿಚಿಂಗ್ಗೆ. ಕಂಕುಳಿನ ಉದ್ದ 6 ತೊಗೊಂಡಿದ್ನಲ್ಲ, ಅದಕ್ಕೆ ಕೆಳಗಡೆ ಲೈನು 6 ತೊಗೋಬೇಕು. ಮತ್ತು ಅದನ್ನು ಶೋಲ್ಡರಿಂದ ಕಂಕಳದವರೆಗೂ ಒಂದು ಲೈನ್ ಹಾಕಬೇಕು, ಎಕ್ಸ್ಟ್ರಾಗೆ. ಮತ್ತು ನೆಕ್ ಹತ್ರ ಎಕ್ಸ್ಟ್ರಾಗೆ ಲೈನ್ ಹಾಕೋಬೇಕು. ಒಂದು ಇಂಚ್ ತೊಗೊಂಡು ಶೇಪ್ ಕೊಡಿ. ಫ್ರಂಟ್ಗೆ ಅಂತೇಳ್ಬಿಟ್ಟು ಸೆಂಟರ್ ಮಾಡಿ ½ ಇಂಚ್ ಒಳಗಡೆ ತೊಗೊಂಡು ಶೇಪ್ ಕೊಡಿ. ಕರು ಸ್ಕೇಲ್ ಇದ್ದರೆ ಬಿಗಿನರ್ಸ್ಗೆ ಬೆಟರು. ನೋಡಿ, ಅದನ್ನು ಕರೆಕ್ಟಾಗಿ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಅದನ್ನು 3 ಲೈನ್ ಕರೆಕ್ಟಾಗಿ ಕೂರಬೇಕು.
ಮತ್ತು ಫ್ರಂಟ್ದು ಸ್ವಲ್ಪ ಒಂದು 1/2 ಇಂಚ್ಗಿಂತ ಕಡಿಮೆ. ನೋಡಿ 1/2 ಇಂಚ್ ಈಗ ಒಳಗಡೆ ಲೈನ್ ಹಾಕೋಬೇಕು. ನೆಕ್ಸ್ಟ್ ಕಂಕಳಿಂದ ಸೈಡ್ ಓಪನ್ವರೆಗೆ 14 ಇಂಚ್ ಬಂದಿದೆ. 14ಕ್ಕೆ ಮಾರ್ಕ್ ಮಾಡಿ ಲೈನ್ ಹಾಕೋತಾ ಇದ್ದೀನಿ. ಅದರಲ್ಲಿ ಅರ್ಧ 7 ಇಂಚ್ ಬರುತ್ತೆ, ಅಂದರೆ ಅದು ವೇಸ್ಟ್ ಸೈಜು. ವೇಸ್ಟ್ಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಎದೆ ಸುತ್ತಳತೆ 15.5 ಇತ್ತು, ಡಿವೈಡೆಡ್ ಬೈ 7.75 ಇತ್ತು. ಅದೇ 7.75 ವೇಸ್ಟ್ಗೂ ಬರುತ್ತೆ. ನೋಡಿ ಹೊಟ್ಟೆ ಸುತ್ತಳತೆ 20 ಇತ್ತು, ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ 10 ಬರುತ್ತೆ. 10 ನೋಡಿ ಇಲ್ಲಿ 1.5 ಇಂಚಿಂದ ಹಿಡಿದು ವೇಸ್ಟ್ಗೆ ಅದು ಎಕ್ಸ್ಟ್ರಾ ತೊಗೊಂಡಿಲ್ಲ, ಅಲ್ಲಿ ಲೈನ್ ಹಾಕಿದ್ದೀನಿ. ಮತ್ತು ಇಲ್ಲಿ 20ಕ್ಕೆ ಹಾಕಿದ್ದೀನಿ, ಅದು ರಾಂಗ್. ಅದು ಬಿಗಿನರ್ಸು ಕೂಡ ಇಲ್ಲೇ ತಪ್ಪು ಮಾಡೋದು, ನೋಡಿ ಮಿಸ್ಟೇಕ್ ಮಾಡ್ಕೋಬೇಡಿ. ಬಾಟಮ್ ಅಗಲ ತೊಗೋತಾ ಇದ್ದೀನಿ ಮತ್ತು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಹೊಟ್ಟೆ ಸುತ್ತಳತೆಯಿಂದ ಬಾಟಮ್ಗೆ ಒಂದು ಲೈನ್ ಹಾಕ್ಕೋಬೇಕು. ನೋಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗಿತ್ತು ನಾನು, ಮತ್ತು ತಿರ್ಗಾ ಅದನ್ನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಲೈನ್ ಹಾಕ್ತಾಯಿದ್ದೀನಿ ಸೈಡ್ ಓಪನಿಂದ ಬಾಟಮ್ವರೆಗೂ. ನೆಕ್ ಲೆಂತ್ ತೊಗೋತಾ ಇದ್ದೀನಿ 5 ಇಂಚು. 5 ಇಂಚ್ಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಯಾವ ಡಿಸೈನ್ ಬೇಕಾದರೂ ಬರ್ಕೋಬೋದು. ನೋಡಿ ಇಲ್ಲಿ ಫ್ಯಾಬ್ರಿಕ್ ಸ್ವಲ್ಪ ಜರ್ಗಾಡ್ತಾ ಇದೆ, ಅದು ಸಿಲ್ಕ್ ಇರೋದ್ರಿಂದ. ನೋಡಿ ಈ ಥರ ಲೀಫ್ ಶೇಪಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಕಚ್ಚಾಗಿ ಅಂತೇಳ್ಬಿಟ್ಟು, ಆ 1.5 ವೇಸ್ಟಿಂದ ಕೆಳಗಡೆ 1/4, 1 ಸೈಡ್ ಓಪನ್ವರೆಗೆ 3/4 ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಈಗ ಅಲ್ಲಿ ಲೈನ್ ಹಾಕ್ಕೋಬೇಕು. ನೋಡಿ ಇನ್ನೊಂದು ಸಲ ಮೆಜರ್ ಮಾಡ್ಕೋತಾ ಇದ್ದೀನಿ. 1.5 ಅಲ್ಲಿಂದ 1/4, 1/4, 1/3. ಈಗ ಅದಕ್ಕೆ ಕರೆಕ್ಟಾಗಿ ಲೈನ್ ಹಾಕ್ಕೋಬೇಕು. ನೋಡಿ ಈಗೆಲ್ಲ ಮಾರ್ಕಿಂಗು ಮುಗೀತು, ಕಟ್ ಮಾಡ್ಕೊಳ್ಳೋಣ. ನೋಡಿ ಬಾಟಮ್ ಸೈಡಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಳ್ಳಿ, ಕಚ್ಚಾಪಿಚ್ಚಿ ಆಗಬಾರ್ದು. ಎಡಗೈಯಲ್ಲಿ ಫ್ಯಾಬ್ರಿಕ್ನ ಜರ್ಗಾಡ್ದಿರಂಗೆ ಇಟ್ಕೊಂಡಿರಬೇಕು. ಕೈ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಶೇಪ್ ತೆಗಿಬಾರ್ದು, ಬ್ಯಾಕ್ ಶೇಪ್ ತೆಗಿಬೇಕು. ನೋಡಿ ಬ್ಯಾಕ್ ಅಂದರೆ ಹೊರಗಡೆ ಇರೋ ಲೈನು, ಒಳಗಡೆ ಇರೋ ಲೈನು ಫ್ರಂಟು. ಹೊರಗಡೆ ಇರೋ ಲೈನ್ನ ನಾನು ಬ್ಯಾಕ್ ಕಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ವೇಸ್ಟು, ಹಿಪ್ಪು, ಶೋಲ್ಡರು, ನೆಕ್ಕು ಮಾರ್ಕ್ ಮಾಡಿದ್ದೀನಿ, ಅಲ್ಲಲ್ಲಿ 4 ಪೀಸ್ಗೂ ಸೇರಿ ನ್ಯಾಚ್ ಬೀಳಬೇಕು.
ಮ್ಯಾಚ್ ಹಾಕ್ಕೊಂಡು 2 ಪೀಸ್ ಇದೆಯಲ್ವಾ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕು ಫ್ರಂಟು ಅಂತೇಳ್ಬಿಟ್ಟು ಬ್ಯಾಕ್ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಈಗ ಫ್ರಂಟ್ ಪೀಸ್ ತೊಗೊಂಡಿದ್ದೀನಿ. ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ಒಂದು 1/2 ಇಂಚ್ ಶೇಪು ತಕ್ಕೋಬೇಕು. ನೆಕ್ಸ್ಟು ಫ್ರಂಟ್ ಶೇಪ್ ತಕ್ಕೋತಾ ಇದ್ದೀನಿ. ನೋಡಿ ಈ ಶೇಪ್ ಬಂದಿದೆ. ಈಗ ಬ್ಯಾಕ್ ತೊಗೋತಾ ಇದ್ದೀನಿ. ಬ್ಯಾಕ್ ಮೇಲ್ಗಡೆ ನ್ಯಾಚ್ ಹಾಕಿದ್ದೀನಿ. ಅಲ್ಲಿಂದ 5.5 ಇಂಚ್ ತೊಗೋತಾ ಇದ್ದೀನಿ ಬ್ಯಾಕ್ ಡೀಪ್ಗೆ. ಮತ್ತೆ ಲೈನ್ ಹಾಕ್ಕೊಂಡು ಒಂದು 1/2 ಇಂಚ್ ಎಕ್ಸ್ಟ್ರಾ ಬೇಕಾದರೂ ತೊಗೋಬೋದು. ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಲೈನ್ ಹಾಕ್ಬಿಟ್ಟು ಮತ್ತೆ ನ್ಯಾಚಿಂದ ಕೆಳಗಡೆ ಒಂದು ಲೈನ್ ಹಾಕ್ಕೊಂಡು ನೀವು ಸ್ಕ್ವಯರ್ ಆದರೂ ತೊಗೋಬೋದು, ರೌಂಡ್ ಆದರೂ ತೊಗೋಬೋದು. ನಾನಿಲ್ಲಿ ರೌಂಡ್ ತೊಗೊಂಡಿದ್ದೀನಿ. ಈಗ ಡೀಪ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಡೀಪ್ ಈಗ ಈ ಥರ ಇದೆ. ನಾನು ಕ್ಯಾನ್ವಾಸ್ ಪೇಪರ್ ತೊಗೊಂಡು ಅದ್ರ ಮೇಲೆ ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಅದು ಸ್ಟಿಫ್ನೆಸ್ಗೋಸ್ಕರ ಕ್ಯಾನ್ವಾಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ರಂಟ್ ಡೀಪ್ನ ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಮತ್ತು ಅದೇ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸೆಂಟರ್ ನೋಡಿ ಗೀಚಿ ಮತ್ತೆ ಅದನ್ನು ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಒತ್ಬಿಟ್ಟು ಅದ್ರ ಮೇಲೆ ಲೈನ್ಸ್ ಬರುತ್ತೆ. ಮತ್ತು ಒಂದು ಕಡೆ ಲೈನ್ಸ್ ಇನ್ನೊಂದು ಕಡೆ ಡ್ರಾ ಆಗಿರುತ್ತೆ. ಮತ್ತು ಬ್ಯಾಕ್ ಡೀಪ್ದು ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಇದು ಸೇಮ್ ಹಾಗೆ ಟ್ರೇಸ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ತಗೊಂಡು ಲೈನ್ ಹಾಕೋತಾ ಇದ್ದೀನಿ. ಇದು ಸಹ ಕಟ್ ಮಾಡಿ ಎತ್ತಿಟ್ಕೊತೀನಿ. ಮಿಕ್ಕಿರೋ ಫ್ಯಾಬ್ರಿಕ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 4 ಫೋಲ್ಡಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫುಲ್ ಲೆಂತ್ ಸ್ಲೀವ್ ತೊಗೊಂಡಿದ್ದೀನಿ. 22 ಇಂಚ್ ಉದ್ದ ಇದೆ. ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಯಾಕ್ ಆರ್ಮೋಲ್ ರೌಂಡ್ ತೊಗೋತಾ ಇದ್ದೀನಿ. ಕಟ್ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. 7.5 ಬಂತು. ಅದಕ್ಕೆ 3 ಇಂಚ್ ಡೌನಿಂಗ್ ತೊಗೋತಾ ಇದ್ದೀನಿ. ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದನ್ನು ಒಂದು ಲೈನ್ ಹಾಕ್ಕೊಂಡು 7.5 ಬಂದಿತ್ತಲ್ವಾ ಆರ್ಮೋಲ್ ರೌಂಡು, 1 ಇಂಚ್ ಕಮ್ಮಿ 6.5 ಲೈನ್ ಹಾಕ್ಕೊಂಡಿದ್ದೀನಿ. ಸ್ಲೀವ್ ಲೂಸು 4.5ಗೆ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ನಾನು ಸ್ಲೀವ್ ಲೂಸಿಂದ ಕಂಕಳದವರೆಗೂ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ನೋಡಿ ಅಲ್ಲೊಂದು 1/2 ಇಂಚ್ ಬಟ್ಟೆ ಸಾಲ್ಟೇಜ್ ಇದೆ. 1.5 ಲೈನ್ ಹಾಕ್ಕೋತಾ ಇದ್ದೀನಿ.
ಕಂಕ್ಳ ಹತ್ರ ಒಂದು 1/2 ಇಂಚ್ ಬಟ್ಟೆ ಸಾಲ್ಟೇಜ್ ಇದೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ಕೋತೀನಿ. ಮೇಲ್ಗಡೆಯಿಂದ 1.5 ಇಂಚು ಹಾಗೆ ಸ್ಟ್ರೈಟ್ ಹೋಗ್ಬಿಟ್ಟು ಹಾಗೆ ಸ್ಲೀವ್ ಶೇಪ್ ಹಾಕೋತಾ ಇದ್ದೀನಿ. ಫ್ರೀ ಹ್ಯಾಂಡಲ್ಲೇ ಹಾಕೋತಾ ಇದ್ದೀನಿ. ಒಂದು 1/2 ಇಂಚು ಫ್ರಂಟ್ಗೆ ಅಂತೇಳ್ಬಿಟ್ಟು ಒಳಗಡೆ ಹಾಕೋತಾ ಇದ್ದೀನಿ. ಈಗ ಕಟ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ನ. ನೋಡಿ ಅಲ್ಲಿ 1/2 ಇಂಚ್ ಬಟ್ಟೆ ಸಾಲ್ಟೇಜ್ ಇತ್ತಲ್ಲ, ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸ್ಲೀವ್ ಶೇಪ್ ತೆಗಿತಾ ಇದ್ದೀನಿ. ಸ್ಲೀವ್ನ ಓಪನ್ ಮಾಡ್ಕೋಬೇಕು. ಫಸ್ಟ್ ನ್ಯಾಚ್ ಹಾಕೋಬೇಕು, ಮತ್ತು ಇಲ್ಲೂ ನ್ಯಾಚ್ ಹಾಕೋಬೇಕು. ಈಗ ಸ್ಲೀವ್ ಓಪನ್ ಮಾಡಿಬಿಟ್ಟು ಫ್ರಂಟ್ ಸೈಡು ಒಂದು 1/2 ಇಂಚು ಶೇಪ್ ಎತ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.